ಮೇ 10ರಂದು ಬೆಂಗಳೂರಿನ ಕೆಂಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಿವ್ಯಾ ಮರ್ಡರ್ ನಡೆದಿರುತ್ತೆ. ಈ ದಿವ್ಯಾ ಮರ್ಡರ್ ಸಾಕಷ್ಟು ಅನುಮಾನಾಸ್ಪದವಾಗಿರುತ್ತೆ. ಯಾಕಂದರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದಂತಹ ಕೆಂಗೇರಿ ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟವಾಗಿ ಅಕ್ಕಪಕ್ಕದ ಮನೆಯವರೆಲ್ಲರೂ ಕೂಡ ವಿಚಾರಿಸಿರ್ತಾರೆ. ಆಕೆಯ ಮರಣದ ಬಳಿಕ ಆ ಮನೆಗೆ ಅಕ್ಕಪಕ್ಕದ ಮನೆಯವರು ಕೂಡ ಸಂಬಂಧಿಕರು ಕೂಡ ದಿವ್ಯಾಳ ಸಂಬಂಧಿಕರು ಕೂಡ ಬಂದಿರ್ತಾರೆ. ಈ ಮೋನಿಕಾ ಅವರ ಮನೆಯಲ್ಲೇ ಅವರು ಕೂಡ ವಾಸ್ತವ್ಯವನ್ನು ಹೂಡಿರ್ತಾರೆ. ತದ ಸಂದರ್ಭದಲ್ಲಿ ಪೊಲೀಸರು ವಿಚಾರಣೆಯನ್ನು ಮಾಡಿದ ಸಂದರ್ಭದಲ್ಲಿ ತನ್ನ ಮನೆಯಲ್ಲಿ 60,000 ರೂಪಾಯಿ ಕಳವಾಗಿದೆ ಅಂತೇಳಿ ಸುಳ್ಳನ್ನು ಕೂಡ ಪೊಲೀಸರಿಗೆ ಮಾಹಿತಿಯನ್ನು ನೀಡಿರ್ತಾರೆ. ಪೊಲೀಸರಿಗೆ ಅನುಮಾನಾಸ್ಪದಗೊಂಡು ಆಕೆಯನ್ನು ಕೂಡ ವಶಕ್ಕೆ ಪಡೆದು ತೀವ್ರ ವಿಚಾರಣೆಗೊಳಿಸಿದ ಸಂದರ್ಭದಲ್ಲಿ ದಿವ್ಯಾ ಕೊಲೆ ಕೇಸ್ನಲ್ಲಿ ಆಕೆಯದ್ದೇ ಪ್ರಮುಖ ಪಾತ್ರ, ಆಕೆಯೇ ಕೊಲೆ ಮಾಡಿದ್ದಾಳೆ ಅಂತೇಳಿ ಮಾಹಿತಿ ಹೊರಬಂದಿರತಕ್ಕಂಥದ್ದು. ಇಡೀ ಪ್ರಕರಣದ ಹಿನ್ನೆಲೆಯನ್ನು ಗಮನಿಸೋದಾದ್ರೆ ಕಳೆದ 3 ತಿಂಗಳ ಹಿಂದೆ ಅಷ್ಟೇ ಮೊದಲನೇ ಮಹಡಿಗೆ ಬಾಡಿಗೆಗೆಂದು ಬಂದಿರ್ತಾಳೆ ಮೋನಿಕಾ. ಆದರೆ ಮನೆಯನ್ನು ಪಡೆದುಕೊಳ್ಳುವ ಪ್ರಮೇಯದಲ್ಲೂ ಕೂಡ ಮನೆಯನ್ನು ಪಡೆದುಕೊಳ್ಬೇಕಾದ್ರೆ ಆ ಮನೆಯನ್ನು ಬಾಯ್ ಫ್ರೆಂಡ್ನೊಂದಿಗೆ ಬಂದು ಆತನೊಂದಿಗೆ ನಾನು ಮದುವೆ ಆಗಿದ್ದೇನೆ, ಆತ ನನ್ನ ಪತಿ ಅಂತೇಳಿ ಸುಳ್ಳು ಮಾಹಿತಿಯನ್ನು ಕೂಡ ಒಂದು ಮನೆ ಮಾಲೀಕರಿಗೆ ನೀಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಸಾಕಷ್ಟು ಸಾಲವನ್ನು ಕೂಡ ಮಾಡ್ಕೊಂಡಿರ್ತಾಳೆ. ಆಕೆ ಐಷಾರಾಮಿ ಜೀವನವನ್ನು ನಡೆಸಿರ್ತಾಳೆ ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಡೇಟಾ ಆಪರೇಟರ್ ಆಗಿ ಖಾಸಗಿ ಕಂಪನಿಯೊಂದರಲ್ಲಿ ಆಕೆ ಕೆಲಸವನ್ನು ಮಾಡ್ತಿರ್ತಾಳೆ. ಐಷಾರಾಮಿ ಜೀವನಕ್ಕಾಗಿ ತನ್ನ ಮನೆಗೆ ಬಾಡಿಗೆಯನ್ನು ಕೊಡಿದಂತಹ ಮನೆ ಮಾಲಕಿ ಆಕೆ ದಯಾನಂದ ಮೂರ್ತಿ ಅರಣ್ಯ ಕೃಷಿ ಮಾಡಿ 2 ಎಕರೆಯಲ್ಲಿ 50 ಲಕ್ಷ ಗಳಿಸಲಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಏನಿರ್ತಾರೆ, ಈ ದಿವ್ಯಾ ಮನೆಯಲ್ಲಿ ಅತ್ತೆ ಮಾವ ಎಲ್ಲರೂ ಕೂಡ ಕೆಲಸಕ್ಕೆ ಹೊರಟಿರ್ತಾರೆ. ಸಂದರ್ಭದಲ್ಲಿ ಆಕೆ ಒಂಟಿಯಾಗಿರ್ತಾಳೆ ಅನ್ನೋದನ್ನ ಗಮನಿಸಿ ಆಕೆ ಹಿಂಬದಿಯಿಂದ ಹೋಗಿ ಕತ್ತು ಹಿಸುಕಿ ಕೊಲೆಯನ್ನು ಮಾಡಿ ಆಕೆ ಬಳಿ ಇದ್ದಂತಹ 36 ಗ್ರಾಂ ಚಿನ್ನಾಭರಣವನ್ನು ಕೂಡ ಆಕೆ ಅಲ್ಲಿಂದ ಕಸಿದುಕೊಂಡು ಹೋಗಿ ಎಸ್ಕೇಪ್ ಆಗಿರ್ತಾಳೆ. ಕೆಂಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯೊಂದರಲ್ಲೇ ಆಕೆ ಗಿರಿವಿ ಅಂಗಡಿಯಲ್ಲಿ ಒಡವೆಯನ್ನು ಕೂಡ ಗಿರಿವಿ ಇಟ್ಟಿರ್ತಕ್ಕಂಥದ್ದು. ಈಗಾಗಲೇ ಪೊಲೀಸರ ವಿಚಾರಣೆ ವೇಳೆಯಲ್ಲಿ ಕೂಡ ಆಕೆ ಬಾಯ್ಬಿಟ್ಟಿರ್ತಕ್ಕಂಥದ್ದು. ಈಗಾಗಲೇ ಪೊಲೀಸರು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಕೆಯನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಅಷ್ಟೇ ಅಲ್ಲದೆ ಆಕೆಯ ಬಾಯ್ ಫ್ರೆಂಡ್ಗೂ ಕೂಡ ಈಗಾಗಲೇ ಪೊಲೀಸರು ಕೂಡ ಶೋಧ ಕಾರ್ಯವನ್ನು ಮುಂದುವರಿಸಿರ್ತಕ್ಕಂಥದ್ದು. ಇಡೀ ಪ್ರಕರಣದಲ್ಲಿ ಆತನ ಪಾತ್ರ ಏನಾದರೂ